2018ರಂದು ಶನಿವಾರ ದಿವಸ ಸಾಯಂಕಾಲ ಸಂಜೆ 7 ಗಂಟೆಗೆ ನಮ್ಮ ಮನೆಯಲ್ಲಿ ನಾನು ಕುಳಿತಿದ್ದಾಗ 3 ಜನ ಅಪರಿಚಿತರು, ಅವ್ರ ಮುಖವನ್ನೇ ನಾನು ನೋಡಿಲ್ಲ, ನನ್ನ ಮನೆಯಲ್ಲಿ ನುಗ್ಗಿ ಒಳಗಡೆ ಬಂದರು. ಬಂದ ತಕ್ಷಣ ನಾನು ನೋಡಿದೆ, ಯಾರಿದ್ರಿ ಮೇಲ್ಗಡೆ ಬನ್ರಿ ಅಂತ ನಾನು ಅವ್ರು ಕೂಗಿದ್ರೆ, ಎಲ್ಲ PSI ಸಾಹೇಬರು ಬಂದಿದ್ದಾರೆ, ನೀವು ಬರ್ಬೇಕಂತ ಹೇಳಿದಾರ ಅಷ್ಟು ಹೇಳಿಬಿಟ್ರು ಅವರು. ಆಯ್ತು ಬನ್ರಿ ಟೀ ಕುಡಿದು ಹೋಗೋಣ ಅಂತ ನಾನು ಅವ್ರು ಬರಲಿಲ್ಲ. ಆನಂತರ ಏನು ಹೇಳಿದ್ರು, ಎದಕ್ರಿ ಏನು ಕೆಲಸ ಅಂತ ಕೇಳಿದ್ರೆ, ಎಲ್ಲ ನಿಮ್ಮ ಮ್ಯಾಲ ಒಂದು ವಾರಂಟ್ ಇದೆ, ಅವರು ನಿಮ್ಮನ್ನ ಕರ್ಕೊಂಡು ಬಾ ಅಂತ ಹೇಳ್ಯಾರ. ಏನಿದೆ ವಾರಂಟ್ ಅಂತ ನಾ ತೋರ್ಸಂತ ನಾ ಹೇಳಿದೆ. ಆದ್ರೂ ಸಹಿತ ಅವ್ರೇನೋ ವಾರಂಟ್ ತೋರಿಸಿಲ್ಲ. ಈಗ ನಿಮ್ಗೆ ಅರೆಸ್ಟ್ ಮಾಡಕತ್ತಿದೀವ್ರಿ, ನಿಮ್ಗೆ ಕಚೇರಿ ತಗೊಂಡು ಹೋಗ್ತಾ ಅಂತಂದ್ರು. ನಮ್ಮ ಮಿಸ್ಸೆಸ್ ಒಳಗಿಂದ ಓಡಿ ಬಂದ್ರು. ಬಂದ ತಕ್ಷಣ ಕೇಳಿದ್ರು ಏನದ ಏನಿಲ್ಲ ಹೇಳಿ ಅವ್ರು ನನ್ನ ಕೈ ಹಿಡಿದು ಜಗ್ಗಿದ್ರು. ಅವ್ರು ಇವರು ಪೊಲೀಸರು ನನ್ನ ಕೈ ಹಿಡಿದು ಒಂದ್ ಕೈ ಜಗ್ಗಿದ್ರು, ನನ್ನ ಮಿಸ್ಸೆಸ್ ಒಂದ್ ಕೈ ಹಿಡಿದು ಜಗ್ಗಾಕಿ ಹೋಗ್ಬೇಡ ಅಂತೇಳಿ. ಇವರು ಗುಂಡಾಗಳು ಪೊಲೀಸರು ಅನ್ನೋದು ನನಗೇನು ಅರ್ಥನೇ ಆಗ್ಲಿಲ್ಲ. ಬಹುಶಃ ಈ ಚಡ್ಚಣದ ಗಂಗಾಧರ ಕೊಲೆ ಹಾಗೂ ಮಲ್ಲಿಕಾರ್ಜುನ ಅವರ ಕೊಲೆ ಆದ ನಂತರ ನಾನು ಸ್ವಲ್ಪ ಸಂಶಯ ಬರಾಕತ್ತು. ಇಲ್ಲಿ ಏನೋ ರಾಜ್ಯದೊಳಗೆ ಇಲ್ಲಿ ಗುಂಡಾ ರಾಜ್ಯ ನಡೆದದೇನೋ, ಇದೇನೋ ವರ್ತನೆ ನನಗೇನು ಅರ್ಥನೇ ಆಗ್ಲಿಲ್ಲ. ಪೊಲೀಸರು ಕರೆದಾರ ಅಂದ್ಕೊಳ್ಳೆ PSI ಬಂದಾರಂತ ನಾ ಒಂದ್ ನಮ್ಮ ಮನೆಯಿಂದ 200 ಮೀಟರ್ ದೂರಗಡೆ ಜೀಪ್ ಇತ್ತು, PSI ಜೀಪ್ ಇತ್ತು. ಧರ್ಮರಾಜ್ ಮತ್ತು ಗಂಗಾಧರ, ಹೌದು ಸರ್, ಧರ್ಮರಾಜ್ ಮತ್ತು ಗಂಗಾಧರ ಜೀಪ್ ಅಲ್ಲಿ PSI ಕುಳಿತಿದ್ರು. ಕುಳಿತ ತಕ್ಷಣ ನೀನೇ ಇಲ್ಲೇ ಭೋಸ್ಲಿ ಮಗನೇ ಅಂತ ನನಗೊಂದು ಮಾತು ಅವರು PSI ಅಂದ್ರು. ಸರ್ ನಾವು ಸಣ್ಣವರಲ್ಲ, ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡ ಅಂತ ನಾ ಹೇಳಿದೆ. ಏ ಮಗನೇ ಕೂತ್ಕೋ ಗಾಡಿಯಲ್ಲಿ ಅಂತ ಹೇಳಿ ನನ್ನನ್ನ ದಬ್ಬಿ ಹಾಕಿ ಗಾಡಿಯಲ್ಲಿ ಕೂರ್ಸ್ಕೊಂಡ್ರು. ಸರ್ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಸರ್. ಅದ್ ನಂಬರ್ ಇಲ್ಲಿ FIR ಒಳಗೆ ಅವ್ರ ನಂಬರ್ ಬರ್ತಾರೆ ನೋಡಿ ಸರ್. ಸಿಂದಗಿ PSI ಅಲ್ರಿ? ಸಿಂದಗಿ PSI ಸರ್, ನಿಂಗಪ್ಪ ಪೂಜಾರಿ, ಸಿಂದಗಿ PSI ನಿಂಗಪ್ಪ ಪೂಜಾರಿ ಅಂತ ಸರ್. ಸ್ಟೇಷನ್ ಕರ್ಕೊಂಡು ಹೋದ್ರು. ಸಂಜೆ 7:20 ಆಗಿತ್ತು ಟೈಮ್. ನನ್ನ ವಾಚು, ನನ್ನ ಕೈಲಿ ಉಂಗ್ರ, ನನ್ನ ಕೊಳ್ಳಲಿದ್ದ ಲಿಂಗದಕಾಯಿ, ನನ್ನ ಪ್ಯಾಂಟು ಶರ್ಟ್ ಎಲ್ಲ ಬಿಚ್ಚಿಬಿಟ್ರು. ಯಾಕಂತ ಕೇಳಿದೆ ನಾನು. ಬಿಚ್ಚರೆ ಅಂತ ಹೇಳಿ ನನ್ನ ಗದರ್ಸಿದ್ರು. 3 ಜನ ಪೊಲೀಸ್ ಹಿಡಿದಿದ್ದಾರೆ. ಆತ ಹೊಡ್ಯಾಕ ಶುರು ಮಾಡಿಬಿಟ್ಟ. ನಾನು ಅರಬತ್ತನೆ ಮಾಡಿ, ಬಹುಶಃ ನಾ ಏನು ದರೋಡೆ ಮಾಡಿದಿಲ್ಲ, ನಾ ಏನು ಕೊಲೆ ಮಾಡಿಲ್ಲ, ಯಾರ ಮೇಲೆ ಅವ್ರು ನಾ ರೇಪ್ ಮಾಡಿಲ್ಲ. ಕೊಲೆ, ರೇಪು ಮತ್ತು ದರೋಡೆ ಮಾಡಿದಂಥವ್ರಿಗೆ ಇಂಥ ಶಿಕ್ಷೆ ಅವ್ರು ಕೊಡ್ಲಿ, ನಾ ಕಾಣೋದಿಲ್ಲ. ಇವ್ರು ಹೊಡ್ಯಾಕ ಅಧಿಕಾರ ಕೊಟ್ಟವ್ರು ಯಾರು? ಆನಂತರ ನನಗೆ ಹೊಡೆದು 5 ನಿಮಿಷ ಆಯ್ತು. ಆನಂತರ ಮತ್ತೊಮ್ಮೆ ಬಂದ, ಬೆಲ್ಟ್ ತೆಗೆದುಕೊಂಡು ಬಂದು ಒಬ್ಬ ಪೊಲೀಸ್ಗ ಮೊಬೈಲ್ದಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅಂತ ಹೇಳಿ ರೆಕಾರ್ಡ್ ಮಾಡಕ್ ಹಚ್ಚದ. ಇವಾಗ ಹೊಡ್ಯಾಕ ಸ್ಟಾರ್ಟ್ ಮಾಡ್ದ ಮತ್ತೊಮ್ಮೆ. ಇದೇನು ಹಿಂಗ್ಯಾಕಂತ ನನಗೇನೋ ಅರ್ಥ ಆಗ್ತಾ ಇಲ್ಲ. ನಂತರ ನಾನು ವೈದ್ಯರ ಶೆಲ್ ಒಳಗಡೆ ದೂಡಿಬಿಟ್ರು. ದೂಡಿ ರಾತ್ರಿ ನಾ ಮೊದಲೇ ಶುಗರ್ ಪೇಷಂಟ್, ನನಗೆ ಸ್ವಲ್ಪ ಕಾಲ್ಮಡಿ ಜಾಸ್ತಿ, ಶುಗರ್ ಪೇಷಂಟ್ ಅಂತಂದ್ರೆ ರಾತ್ರಿ ನಾನು ಹೊಟ್ಟೆ ಹೊರಗೆ ಬಿಡಲಿಲ್ಲ. ನನ್ನ ಮೊಬೈಲ್ ಅಂತೂ ಅಲ್ಲೇ ಎರ್ಗಲ್ದಲ್ಲೇ ಕಸ್ಕೊಂಡು ಬಿಟ್ಟಿದ್ರು. ಯಾರಿಗೆ ಫೋನ್ ಅಂತ ಹೇಳಿ ನನಗೇನೋ ಒಂಥರ ಭಯ ಅನ್ಸಕತ್ತು. ನನ್ನ ಜೊತೆ ಇನ್ನೊಂದು ಹುಡುಗ ಹಾಕಿದ್ರು ಒಳಗಡೆ, ಅದು ಮಾಡಬಾರ್ದು ಒಂದು ಹುಡುಗ, ಅವ್ನು ಪಂಪ್ಸೆಟ್ ಕೇಸ್ನಾಗತ್ತ. ಸರ್ ನಿಮ್ಮಂತವ್ರಿಗೆ ಈ ರೀತಿ ಹೊಡಿತಾರಂದ್ರ ನಮ್ಮಂತವ್ರದ್ದು ಏನ್ ಸ್ಥಿತಿ ಸರ್ ಸಿಂದಗಿ ಪೊಲೀಸ್ ಸ್ಟೇಷನ್ ಇದು ಅಂತ ಆ ಹುಡುಗ ಗೋಳಾಡಿಬಿಟ್ಟ ಆ ಹುಡುಗ. ಆ ನಂತರ ರಾತ್ರಿ ಎಲ್ಲ ನನಗ ಅಲ್ಲಿ ಸೊಳ್ಳೆಗಳ ಕಾಟ ಇದೆಲ್ಲ ನನಗೆ ಹೊಟ್ಟೆ. ನನಗೆ ಅಂತೂ ಇದು ನಮ್ಮ ಜೀವನದೊಳಗೆ, ನಮ್ಮ ಕಲಬುರಗಿ ಅವ್ರ ಮಂತಂದೊಳಗೆ ನಾವು ಪೊಲೀಸ್ ಸ್ಟೇಷನ್ ನೋಡಿಲ್ಲ, ನಮ್ಗೆ ಇದು ವಿಷಯನೂ ಗೊತ್ತಿದ್ದಿಲ್ಲ ನಮ್ಗೆ ಈ ರೀತಿ ಪೊಲೀಸ್ ಸ್ಟೇಷನ್ ಒಳಗೆ ದಬ್ಬಾಳಿಕೆ ಇರ್ತದಂತ. ಬೆಳಿಗ್ಗೆ 5 ಗಂಟೆ ಆಯ್ತು, ನಮ್ಮ ನಿದ್ದಿನೇ ಹತ್ತಿದ್ದಿಲ್ಲ. ಆ ನಂತರ ಇಬ್ರು ನಮ್ಮ ಹುಡುಗರು ಬಂದ್ರು. ಅವ್ರು ಹೊಟ್ಟೆ ಒಳಗಡೆ ಬಿಡ್ಲೇ ಇಲ್ಲ, ಅವ್ರು ಹೊರಗಿಂದ ಕೂಗಾಕತ್ರ. ಅವ್ರು ಒಳಗಡೆ ಬಿಡ್ಲಿಲ್ಲ. ನನಗೊಂದು ಬಾಟ್ಲಿ ನೀರೇ ತಂದ್ಕೊಡ್ರು ಅಂತ ಹೇಳಿದ್ರು, ನೀರು ತಂದ್ಕೊಡ್ಲಿಲ್ಲ. ಇದೇನಪ್ಪ ಇದು ಸ್ಥಿತಿ, ಎಂಥದ್ದು ಗೊತ್ತಲ್ಲ ಇದು ಅಂತ ಹೇಳಿ ನಾ ನೋಡಿದ್ರಾಗ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಬ್ರದರ್ ಒಬ್ಬರು ಕಲಬುರಗಿ ನಗರದೊಳಗ ಅರ್ಥ ವ್ಯಾಪಾರ ಮಾಡ್ತಿದಾರೆ. ವಿಷಯ ತಿಳ್ಕೊಂಡು ಅವ್ರು ಓಡಿ ಬಂದ್ರು. ಅವ್ರು ಓಡಿ ಬಂದ ನಂತರ ಹಾಗೆ ನಮ್ಮ ಮಿಸ್ಸೆಸ್ 9 ಗಂಟೆಗೆ ಊರಿಂದ ಅವರು ಬಂದ್ಬಿಟ್ರು. ಬಂದಿಂದ PSI ಏನ್ ಹೇಳ್ಬೇಕು ಅವ್ರ ಮುಂದೆ, ಯಾವನ ಶಾಂತು ಹಿರೇಮಠ ಅಂತ, ಆತನಿಗೆ ಹೋಗಿ ತಪ್ಪ ಇದಂತೇಳಿ ಕೇಳ್ಕೊಂಡು ಬರ್ರಿ, ಅವ್ನು ಹೊರಗಡೆ ಬಿಡ್ತೀನಿ ಅಂತ ಹೇಳಿದ. ಯಾರು ಈ ಶಾಂತು ಹಿರೇಮಠ? ಇವರು ಶಾಂತು ಹಿರೇಮಠ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅವ್ರು ಯಾರು ಏನು, ಅವನಿಗೆ ಯಾಕೆ ನಾವು ಭೇಟಿ ಆಗ್ಬೇಕು ಹೋಗಿ, ಅವನಿಗೆ ಯಾಕೆ ನಾವು ತಪ್ಪ ಇದೆ ಅಂತ ಕೇಳ್ಕೋಬೇಕು? ಇವೇನಾದ್ರು ಪೊಲೀಸ್ ಇಲಾಖೆ ಮೇಲಾಧಿಕಾರಿಯೋ ಏನೋ? ಯಾರು ಈ ಶಾಂತು ಹಿರೇಮಠ ಅಂತ ನಾ ಕೇಳಿದೆ. ನನಗೆ ಹೊಡೆ ಮುಂದೆ ಒಂದು ವಿಷಯ ಮಾತಾಡ್ದ PSI. ನನಗೆ ಕಾರಣನೇ ಗೊತ್ತಿದ್ರೆ ಏನು, ಎಲ್ಲೇ ನೀ ದೇವಿ ಲಿಂಗಾಯತ್ರಿ ಅಲ್ಲಿ ಹೋಗ್ತಿದಿ ಅಂತಲ್ಲ, ಮತ್ ಹಳ್ಳಿಯಿಂದ ಸಂಖ್ಯಾಬಲ ಎಬ್ಸಕತಿ ಅಂತೇನು, ಎಷ್ಟು ಸಂಖ್ಯಾ ತಗೊಂಡು ಹೋಗ್ತಿ ಮಗನೇ ನೋಡ್ತೀನಿ ನಾನು ಅಂತ ಹೇಳ್ಬಿಟ್ಟ. ಬಹುಶಃ ಇದು ಲಿಂಗಾಯತ ರಿಲಿಜನ್ ಇರ್ಬೋದು, ಇದು ಕಾರಣ ನನಗೆ ಹೊಡ್ಯಾಕ ಸಂಬಂಧ ಬಹುಶಃ ಇದೇ ಹಚ್ಚಿರ್ಬೇಕಂತ ಹೇಳಿ ನನಗೆ ಮನಸ್ಸಿನಾಗ ಕೂತದು. ಮರುದಿವ್ಸ ಮುಂಜಾನೆ 9:30 ಆಯ್ತು. ಟಿಫಿನ್ ತಂದು ಕೊಟ್ರು ನಮ್ಮ ಮಿಸ್ಸೆಸ್ ಮನೆಯಿಂದ.
ಟಿಫಿನ್ ಮಾಡ್ಕೊಂಡು ಬಂದಿರು. ಏನ್ ಕಾರಣ ಅಂತೇಳಿ PSI ನಮ್ಮ ಮಿಸ್ಸಸ್ ಭಯಕತ್ರು. ಕಾರಣ ಹೇಳಿ ನೀವು ಅರೆಸ್ಟ್ ಮಾಡಬೇಕಾಗಿತ್ತು, ನೀವು ಹಾಗೆ ಹಾಕ್ತಿದ್ರೆ ನಾವು ಕರೆಂಟ್ ತೋರಿಸಿದೆ ರಾತ್ರಿ ತರಬೇಕಾಗಿತ್ತು. ಈಗೇನ್ ಮಾಡಿದಾನ ಅಂತ ಬೆಳಿಗ್ಗೆ ಇನ್ನ ಏನ್ ಬರೀಬೇಕು, ಕೇಸ್ ಏನ್ ಹಾಕ್ಬೇಕಂತ ಹೇಳಿಸಿದ್ರ ಏನೋ ಸಿಂಧಿಗಳು ಪೆಟ್ರೋಲಿಂಗ್ ಮಾಡ್ತಿದ್ದಂತ, ಎರಗಲ್ ಕಡೆಗೆ ಬರಂಗೈತಂತ, ಅವ ಎರಗಲ್ ಬಂದಂತ, ಎರಗಲ್ ಬಸ್ ಸ್ಟ್ಯಾಂಡ್ ಮೇಲೆ ನಾ ನಿಂತು ಕುಡಿಲಾರದೆ ಕುಡಿದಂತೆ ನಟನೆ ಮಾಡುತ್ತಾ ನೋಡ ಅವ್ ಯಾವ ರೀತಿ FIR ಒಳಗೆ ಹೇಳೋಣ. ಕುಡಿಯಲಾರದೆ ಕುಡಿದಂತೆ ನಟನೆ ಮಾಡುತ್ತಾ ದಾರಿ ಹೋಗುವ ಬರುವ ಜನರನ್ನು ಹೆದರಿಸಿ ಅವ್ರ ಹತ್ತಿರ ನಾನು ದುಡ್ಡು ವಸೂಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಂಪ್ಲೀಟ್ ಮಾಡಿದ. ನಮ್ ಕಲಬುರಗಿ ಮೆಂತಂದೊಳಗ ನಾವು ಕೊಟ್ಟಿದ್ದದ ಹೊತ್ತಾಗಿ ಇನ್ನೊಬ್ಬರ ಕಡೆ ನಾವು ಕೈ ಚಾಚಿದಂತೂ ಎಲ್ಲಿಲ್ಲ. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾರ್ಕ್ಸ್ ತಗೊಂಡು ಬಂದ್ರೆ ಅವ್ರು ನಾವು ದುಡ್ಡು ಕೊಟ್ಟು ಮುಂದೆ ವ್ಯಾಸಂಗ ಕಳಿಸ್ತಾ ಇದೀವಿ ನಾವು. ನಿಮ್ಗೆ ಗೊತ್ತಿರ್ಬೋದು, ಕಳೆದ 3 ವರ್ಷದಿಂದ ಧಾರವಾಡದ ಕಲ್ಯಾಣ ನಗರದೊಳಗ ನಮ್ ಚಿಕ್ಕಪ್ಪನವ್ರದ್ದು ಆರ್ಡರ್ ಕೊಲೆ ಆಯ್ತು. ಡಾಕ್ಟರ್ MM ಕಲಬುರ್ಗಿ ಅವ್ರು ನಮ್ ಚಿಕ್ಕಪ್ಪವರೇ ಅವರು. ಇದು ನನಗೂ ಭಯ ಅನ್ಸಕತ್ತಿದ್ದು, ಇದೇನಪ್ಪ ಇದು ಹಿಂಗ್ಯಾಕ ಹೇಳ್ಕತ್ತಿದ್ದು ವಿಷಯ. ನಮ್ಮ ಮನ್ಯಾಗ ಇದು ನನಗೂ ಜನರ ನಮ್ಮ ಮನ್ಯಾಗೂ ಬೇಕತ್ರು, ಏನ್ ಮಾಡಕತ್ತಾರ ಇವರೆಲ್ಲ, ಏನ್ ವಿಷಯನೇ ಹತ್ತದಲ್ಲ ಏನೋ ಅಂತಂದ್ರು. ಶಾಂತು ಹಿರೇಮಠ ಮನೆಗೆ ಹೋಗ ಅಂತ ಹೇಳಿದ್ದಾರೆ PSI. ನಮ್ಮ ಸಹೋದರ ಮತ್ತು ನಮ್ಮ ಮಿಸಸ್ ಹೋಗಿ ಯಾಕ್ರಿ ಏನ್ ವಿಷಯ ಅಂತ ಕೂಡಲೇ ನಿಮ್ ಯಜಮಾನಿಗಳು ಲಿಂಗಾಯತ್ ಹೋರಾಟದಾಗ ಬಹಳ ಭಾಗವಹಿಸ್ತಾನವ, ಅವ ಫೇಸ್ಬುಕ್ದೊಳಗೆ ಯಾವಾಗಲೂ ಬಹಳ ವಿಚಾರವಾದಂತ ಮಾತುಗಳು ಬಿಡ್ತಿದ್ದಾನ, ಅದನ್ನ ಬಂದ್ ಮಾಡ್ಸ ನಿನ್ ಗಂಡನಿಗೆ ಹೇಳಿ ನಿನ್ ಯಜಮಾನಿಗೆ ಹೇಳಿ ಅಂತೇಳಿ ಅವ ಹೇಳದ್ನಂತ. ಯಾರೀ ಸರ್ ಇದು ಶಾಂತು ಹಿರೇಮಠಿದ್ದ? ನನ್ನ ಫೇಸ್ಬುಕ್ ಬಂದ್ ಮಾಡಕ್ ಈತ ಯಾರು? ನೀ ಏನಾದ್ರು ನನ್ನ ಮ್ಯಾಗ ತನ್ನ ಹೆಸರಾಗಿ ನಿನ್ನ ಹೆಸರಿನಿಂದ ನನ್ನ ಮ್ಯಾಗ ಕಂಪ್ಲೀಟ್ ಕೊಡು. ನಿನಗೆ ಏನಾದ್ರು ಅವಹೇಳನಕಾರಿ ಇತ್ತು ಅಂದ್ರ ನಿನ್ನ ಹೆಸರು ಹಾಕಿ ನನ್ನ ಮ್ಯಾಗ ಕಂಪ್ಲೀಟ್ ಕೊಡು. ಈ PSI ಕಂಪ್ಲೀಟ್ ಏನ್ ಕೊಟ್ಟಿದ್ದಾನ ಅಂತಂದ್ರ ತನ್ನ ಹೆಸರು ಮ್ಯಾಲ ಹಾಕಿ ನನ್ಗೆ ಕಂಪ್ಲೀಟ್ ಕೊಟ್ಟಿದ್ದಾನೆ. ತನ್ನ ಹೆಸರು ಹಾಕಿ ಯಾಕೆ ಕೊಡ್ಬೇಕಾಯ್ತ್ರಿ? ಏನ್ ಕೆಲ್ಸಿತ್ತು? ಆಯ್ತು, ನೀ ಮಾಡಿದೀನಿ ಎದುರ್ಸು, ನಂದು ಅಭ್ಯಂತರ, ನಾ ಈ ಕೋರ್ಟಿಗೆ ಹೋಗ್ತಿದ್ದೀನಿ. ಅದ್ರ ಸಲುವಾಗಿ ಮಾನ್ಯ ಪತ್ರಿಕಾ ಬಂಧುಗಳು, ಈ ವಿಷಯವನ್ನ ನೀವು ಸ್ವಲ್ಪ DC ಅವರಾಗ್ಲಿ SP ಸಾಹೇಬರಾಗ್ಲಿ ನಿಮ್ಮ ಇಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಯಾವತ್ತು ಹೇಳ್ತೀನಿ, ಸ್ವಲ್ಪ ಈ ವಿಷಯವನ್ನು ಹೈಲೈಟ್ ಮಾಡ್ಕೊಂಡು ಸ್ವಲ್ಪ ಬರ್ದಿರಾದ್ರೆ ಮತ್ತೆ ನಮ್ಮಂತ ಅಮಾಯಕರ ಮೇಲೆ ಮುಂದೆ ದಬ್ಬಳಿಕೆ ಆಗುದ. ಆ PSI ಮಾತ್ರ ಸಸ್ಪೆಂಡ್ ಆಗ್ಬೇಕು ಅಂತ, ಇಲ್ಲ ಡಿಸ್ಮಿಸ್ ಆಗ್ಬೇಕು ಅಂತ. ಯಾಕಂದ್ರೆ ನಮಗೆ ಎಷ್ಟು ತ್ರಾಸ ಆಯ್ತು ರಾತ್ರಿ ಅಂತಂದ್ರೆ, ಬಹುಶಃ ಶುಗರ್ ಇದ್ದಂತವ್ರು ಯಾರಾದ್ರೂ ಜೈಲ್ದೊಳಗಿದ್ರ ಅವ್ರು ಕಾಲ್ಮಡಿ ಎಷ್ಟು ತ್ರಾಸ ಆತಂದ್ರೆ, ನಾ ಕ್ಯಾರಿ ಬ್ಯಾಗ್ದೊಳಗೆ ನಾ ಕಾಲ್ಮಡಿ ಮಾಡಿದೀನಿ ಅವತ್ತ, ಹೊರಗಡೆ ಸಹಿತ ನನ್ನ ಬಿಡ್ಲಿಲ್ಲ. ಇಂಥ PSI ಈ ರೀತಿ ಅದಾರ. ಇವ ಯಾರ ಇದ್ರ ಮೇಲೆ ಮಾಡಿದ್ದಾನೋ, ಮತ್ತೆ ಇವ ನನಗೆ ನನಗೆ ಅಲ್ಲಿ ಹೊಡಿಯುವ ಮುಂದ ಮೊಬೈಲ್ದೊಳಗೆ ರೆಕಾರ್ಡಿಂಗ್ ಮಾಡ್ಕೊತಿದ್ದ, ಅದು ಯಾರಿಗೆ ಬಿಟ್ಟಿದ್ದಾನ. ಅವತ್ತು ಅವನ ಮೊಬೈಲ್ಗೆ ಯಾರ್ಯಾರು ಫೋನ್ ಹಚ್ಚಾರ, ಇವ ಯಾರಿಗೆ ಹಚ್ಚಿದಾನ, ಸ್ವಲ್ಪ ಆ ನಂಬರ್ಗಳು ಸಹಿತ ತಗೋಬೇಕು, ದಯವಿಟ್ಟು ಹೇಳ್ತೀವಿ ನಾವು. ಆ ನಂಬರ್ ತಗೊಂಡು ಮಾನ್ಯ SP ಸಾಹೇಬರು, DC ಸಾಹೇಬರು ಹಾಗೂ ಗೃಹ ಸಚಿವರು, ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲರೂ ಸ್ವಲ್ಪ ಇದನ್ನ ನಿಗಾ ವಹಿಸಿ ಅವನ್ನ ಸ್ವಲ್ಪ ಹದ್ದು ಬಸ್ನಲ್ಲಿ ಇಟ್ಟರೆ ನಮ್ಮಂತ ಅಮಾಯಕರಿಗೆ ತೊಂದರೆ ತಪ್ಪುತ್ತದೆ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ತಾವೆಲ್ಲ ನಮ್ಮ ಇಲೆಕ್ಟ್ರಾನಿಕ್ ಮೀಡಿಯಾದವರು ಮತ್ತು ಪತ್ರಿಕಾ ಮಾಧ್ಯಮದ ನಮ್ಮ ಆತ್ಮೀಯ ಮಿತ್ರರು ಸ್ವಲ್ಪ ಇದನ್ನ ಹೈಲೈಟ್ ಮಾಡಿ ಸ್ವಲ್ಪ ಅವನ್ನ ವ್ಯವಸ್ಥೆ ಮಾಡಿ, ಅಂದ್ರೆ ಡಿಸ್ಮಿಸ್ ಆಗ್ಬೇಕು, ಸಸ್ಪೆಂಡ್ ಆಗಬೇಕು. ಸ್ವಲ್ಪ ಏನಿಲ್ಲ ಸರ್, ಅವ ನಾನು ಕಂಪ್ಲೀಟ್ಲಿ ನಮ್ಮ ಮಿಸ್ಸೆಸ್ ಮತ್ತು ನಮ್ಮ ಸಹೋದರಿಗೆ ಹೋಗಿ ಅವನಿಗೆ ಭೇಟಿ ಆಗಂತ ಹೇಳಿದ್ ಸರ್. PSI ಹೇಳ್ತೀನಿ ಆಯ್ತಾ. ಅಲ್ಲಿ ಬಂದಂತ ಎಲ್ಲರೂ ಬಂದ್ರು ಅದನ್ನ ಹೇಳಿದ್ರೆ, ಅವ್ ಶಾಂತಿ ಹಿರೇಮಠಕ್ಕೆ ಹೋಗಿ ತಪ್ಪ ಕೇಳ್ಕೊಂಡು ಬಾತ್ರ ನಾನು ತಪ್ಪಳಕ್ ಅವ ಬಂದ್ರೆ ಬರ್ಬೇಕಲ್ಲ ಸರ್, ಅವ ಕಂಪ್ಲೀಟ್ ಕೊಡ್ಬೇಕಾಗಿತ್ತು, ರೇಟಿಂಗ್ ನಾವು ಬರ್ಬೇಕಾಯ್ತು. ಜಗದೀಶ್ ಕಲಬುರ್ಗಿ ಅವರು ನನ್ನ ಬಗ್ಗೆ ಈ ರೀತಿ ಮಾತಾಡಿದ್ದಾರೆ ಅಂತ ಅವ್ರು ರೇಟಿಂಗ್ ಕೊಡ್ಬೇಕಾಗಿತ್ತು. ಕಂಪ್ಲೀಟ್ ಕೊಟ್ರೆ ನಾನು ಏನಾದ್ರು ಹೇಳ್ತಿದ್ದೆ ಸರ್, ಉತ್ತರ ಕೊಟ್ಟಿದ್ದೆ. ಇವಾಗ PSI ತನ್ನ ಮೈ ಮೇಲೆ ಹಾಕೊಂಡು ಕೇಸ್ ಮಾಡ್ಕೊಂಡಿದ್ದಲ್ಲ, ಮತ್ತೆ ಅವ್ನ ಮನೆಗೆ ನಮ್ಮ ಹೆಂಡತಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅದ ಸರ್, ಟೀಚರ್ ಅದ, ಹೈಸ್ಕೂಲ್ ಟೀಚರ್ ಅವ್ರಿಗೆ ಹೇಳ್ತಾರಂತ ಹೋಗಿಸಿದ್ರ, ಅವ್ರು ಹೋಗಿಸಿದ್ರೆ ತಪ್ಪ ಕಾಯ್ದುಕೊಂಡು ಬಾ ಅಂತ ಹೇಳ್ತಂತ ನಮ್ಮ ಮಿಸ್ಸಸ್ ಅವರಿಗೆ. ಆಯ್ಕೆ ಹೈಸ್ಕೂಲ್ ಟೀಚರ್ ಇದಾರ. ಮತ್ತೆ ಇದು ಏನು ಅನಿಸ್ತೈತೆ ಹೇಳಿ ಸರ್, ನಾವು ಕಂಪ್ಲೀಟ್ ಕೊಡ್ತೀನಿ ಸರ್, ಕಂಪ್ಲೀಟ್ ಕೊಡ್ಬೇಕು ಸರ್. ಸರ್ ಈಗ ಗೃಹ ಸಚಿವರು ಇಲ್ಲೇ ಜಿಲ್ಲೆದವ್ರ, ಬಿಜಾಪುರ ಜಿಲ್ಲೆದವರು, ಇವತ್ತು ಐತಲ್ರಿ ಇಲ್ಲಿ ಬರ್ತಾ ಇದಾರ ಅವ್ರು ಬಿಜಾಪುರಕ್ಕೆ. ಈ ವಿಷಯ ಬಗ್ಗೆ ಏನ್ ಚರ್ಚೆ ಮಾಡೋದ್ರಿ ಅವ್ರ ಜೊತೆ? ಮಾಡ್ತೀನಿ ಸರ್, ವಿಷಯ ಚರ್ಚೆ ಮಾಡ್ತೀನಿ ಸರ್. ಅವ್ರ ನಜರಿಗೂ ತರ್ತೀನಿ, ಇವತ್ತೈದು ಅವರಿಗೆ ಮನವಿನೂ ಕೊಡ್ತೀನಿ ಸರ್. ಗೃಹ ಸಚಿವರಿಗೂ ಕೊಡ್ತೀನಿ, ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾ MC ಮನಗುಳಿ ಅವರಿಗೂ ಕೊಡ್ತೀನಿ ಸರ್. ಕಳಿಸ್ತೀನಿ ಸರ್, IG ಅವ್ರಿಗೆ ಕಳಿಸ್ತೀನಿ ಸರ್, SP ಅವ್ರಿಗೆ ಕೊಟ್ಟಿದ್ದೀನಿ, ಸಿಂಗಿ PSI CPI ಸಾಹೇಬ್ರಿಗೆ ಕೊಟ್ಟಿನ್ರಿ, DYS ಅವ್ರ 2 ದಿವಸದಿಂದ ಒಂದು ಫೋನ್ ಹಚ್ಚಾರ ಸರ್. ನಿಮ್ ವಿಷಯವನ್ನ ನಾ ಇದು ಮಾಡೀನಿ, ನಿಮ್ಮಿಬ್ಬರಿಗೆ ಕೂಡಿಸ್ಕೇಸಿ ನಾನು ರಾಜಿ ಮಾಡಿ ಕಳಿಸ್ತೀನಿ, ಸ್ವಲ್ಪ ನೀವು ಸ್ಟೇಷನ್ ಅಂತಂದ್ರು. ರಾಜಿ ಮಾಡಾಗಿಂತ ನಾ